ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರುವವರು ತಾವು ಸೇವಿಸುವ ಆಹಾರದ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾರೋ ಅಷ್ಟು ಒಳ್ಳೆಯದು. ಈ ಸಮಯದಲ್ಲಿ ಕೆಲವೊಂದು ಆಹಾರಗಳನ್ನು ಕಡಿಮೆ ತಿನ್ನಬೇಕು, ಇನ್ನು ಕೆಲವು ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕಾಗಿ ಬರುತ್ತದೆ. ಅಷ್ಟೇ ಅಲ್ಲದೆ ವೈದ್ಯರು ನೀಡುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಅವರು ಹೇಳಿದ ಆಹಾರ ಪದ್ಧತಿಯನ್ನ ರೂಢಿ ಮಾಡಿಕೊಳ್ಳಬೇಕು. ಆದಷ್ಟು ಎಣ್ಣೆ ಪದಾರ್ಥ ಹಾಗೂ ಸಕ್ಕರೆ ಅಂಶ ಹೆಚ್ಚಿರುವ ಆಹಾರಗಳಿಂದ ದೂರವಿರಬೇಕು. ಇದರ ಜೊತೆಗೆ ಸರಿಯಾದ ಜೀವನ ಶೈಲಿ ಅಂದರೆ ವ್ಯಾಯಾಮ, ಯೋಗ, ರಾತ್ರಿ ಊಟದ ನಂತರ ವಾಕಿಂಗ್ ಮಾಡುವುದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳಬಹುದು. ಇನ್ನು ಮುಖ್ಯವಾಗಿ ತಮ್ಮ ದೇಹ ನಿರ್ಜಲೀಕರಣ ಸಮಸ್ಯೆ ಎದುರಾಗದಂತೆ ಆದಷ್ಟು ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಈ ಸಮಯದಲ್ಲಿ ಅದರಲ್ಲೂ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಹಾಗೂ ನಿಯಮಿತವಾಗಿ ಕೆಲವೊಂದು ಹಣ್ಣು ತರಕಾರಿಗಳ ಜ್ಯೂಸ್ ಕುಡಿಯುವ ಅಭ್ಯಾಸ ರೂಢಿ ಮಾಡಿಕೊಳ್ಳಬೇಕು. ವೈದ್ಯರು ಕೂಡ ನೀರಿನ ಅಂಶ ಹೆಚ್ಚಾಗಿರುವ ಹಣ್ಣು ತರಕಾರಿಗಳನ್ನು ತಮ್ಮ ಮಧುಮೇಹ ರೋಗಿಗಳಿಗೆ ಶಿಫಾರಸು ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಮಧುಮೇಹಿಗಳು ಯಾವೆಲ್ಲ ಆರೋಗ್ಯಕರ ಪಾನೀಯಗಳನ್ನು ಸೇವನೆ ಮಾಡಬೇಕು ಎಂಬುದರ ಬಗ್ಗೆ ಮತ್ತು ಇವುಗಳನ್ನು ನಿಯಮಿತವಾಗಿ ಕುಡಿಯುವುದರಿಂದ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ದಾಳಿಂಬೆ ಹಣ್ಣು ದುಬಾರಿ ಎನ್ನುವ ಒಂದೇ ಕಾರಣ ಬಿಟ್ಟರೆ ಆರೋಗ್ಯದ ವಿಷಯದಲ್ಲಿ ಯಾವುದೇ ಮೋಸವಿಲ್ಲ. ಇದಕ್ಕೆ ಮುಖ್ಯ ಕಾರಣ ಇದರಲ್ಲಿ ಅಧಿಕ ಪ್ರಮಾಣದ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ನಾರಿನಾಂಶವು ಯಥೇಚ್ಛವಾಗಿ ಸಿಗುತ್ತದೆ. ಇದರ ಸಿಪ್ಪೆ ತೆಗೆದು ಅದರ ಬೀಜಗಳನ್ನ ಬೇರ್ಪಡಿಸಿಕೊಂಡು ಜ್ಯೂಸ್ ಮಾಡಿ ಕುಡಿದರೆ ನಿಮಗೆ ಹಲವಾರು ಆರೋಗ್ಯ ಲಾಭಗಳು ಸಿಗುವುದು. ಕೆಫಿನ್ ಅಂಶ ಹೆಚ್ಚಿರುವ ಟೀ, ಕಾಫಿಯ ಹಾಗೂ ಇತರ ಕೃತಕ ಸಕ್ಕರೆ ಇರುವಂತಹ ಪಾನೀಯಗಳ ಬದಲು ದಾಳಿಂಬೆ ಜ್ಯೂಸ್ ಒಳ್ಳೆಯದು. ನೆನಪಿಡಿ, ಇದನ್ನು ಸಕ್ಕರೆ ಹಾಕದೆ ತಾಜಾವಾಗಿ ಕುಡಿಯಬೇಕು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಪ್ಯಾಕೆಟ್ ಜ್ಯೂಸ್ ಒಳ್ಳೆಯದಲ್ಲ. ತಾಜಾ ದಾಳಿಂಬೆಯಿಂದ ಮಾಡಿದ ಜ್ಯೂಸ್ ಅನ್ನ ಕುಡಿಯಿರಿ. ತಜ್ಞರು ಹೇಳುವ ಪ್ರಕಾರ ತಾಜಾ ದಾಳಿಂಬೆ ಹಣ್ಣಿನ ಜ್ಯೂಸ್ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದೊಂದು ಅತ್ಯುತ್ತಮ ಪಾನೀಯ ಎಂದು ಹೇಳಬಹುದು. ನಿಯಮಿತವಾಗಿ ಈ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ನೈಸರ್ಗಿಕವಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ನಿಯಂತ್ರಣಕ್ಕೆ ಬರಲು ನೆರವಾಗುತ್ತದೆ. ಇನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1-2 ಲೋಟ ನೀರನ್ನ ಕುಡಿಯಬೇಕು. ಅದರಲ್ಲೂ ಮಧುಮೇಹ ಇರುವವರು ದಿನದಲ್ಲಿ ಎಷ್ಟು ಬಾರಿ ನೀರು ಕುಡಿಯುತ್ತಾರೋ ಅಷ್ಟು ಒಳ್ಳೆಯದು. ಇದರಿಂದ ದೇಹದ ನಿರ್ಜಲೀಕರಣ ಸಮಸ್ಯೆಗೆ ಒಳಗಾಗುವುದು ತಪ್ಪುತ್ತದೆ. ಇನ್ನು ಸಾಧ್ಯವಾದರೆ ನೀರಿನ ಜೊತೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಅಥವಾ ಸ್ವಲ್ಪ ಸೌತೆಕಾಯಿ ಜ್ಯೂಸ್, ಪುದೀನ ಅಥವಾ ತುಳಸಿ ರೀತಿಯ ಗಿಡಮೂಲಿಕೆಗಳನ್ನ ಮಿಶ್ರಣ ಮಾಡಿದ ಪಾನೀಯಗಳನ್ನ ಕುಡಿಯುವುದು ಒಳ್ಳೆಯದು. ಇನ್ನು ನಿಮಗೆ ಗೊತ್ತಿರಲಿ, ಸಂಶೋಧಕರು ಹೇಳುವಂತೆ ಹುಳಿ ಸಿಹಿ ಮಿಶ್ರಣವಿರುವ ಕಿತ್ತಳೆ ಹಣ್ಣು ಸೇಬು ಹಣ್ಣಿನಷ್ಟೇ ಆರೋಗ್ಯಕಾರಿ. ಸಿಟ್ರಸ್ ಜಾತಿಗೆ ಸೇರಿದ ಹಣ್ಣು ಎಂದೇ ಹೆಸರು ಪಡೆದಿರುವ ಈ ಹಣ್ಣು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡುವ ಶಕ್ತಿಯನ್ನ ಪಡೆದಿದೆ. ಇನ್ನು ವಿಟಮಿನ್ ಸಿ ಅಂಶ ಹೆಚ್ಚಿರುವ ಈ ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಪ್ರಮಾಣ ಸಾಕಷ್ಟಿರುತ್ತದೆ. ಹೀಗಾಗಿ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಸಾಧ್ಯವಾದಷ್ಟು ಈ ಹಣ್ಣಿನ ಜ್ಯೂಸ್ ಮಾಡಿ ಕುಡಿದರೆ ಒಳ್ಳೆಯದು. ನೆನಪಿಡಿ, ಈ ಜ್ಯೂಸ್ಗೆ ತಪ್ಪಿಯೂ ಸಕ್ಕರೆ ಬೆರೆಸಬೇಡಿ. ಅಲ್ಲದೆ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ಕಿತ್ತಳೆ ಹಣ್ಣಿನ ಜ್ಯೂಸ್ ಬಾಟಲ್ ತಂದು ಕುಡಿಯಬೇಡಿ. ಇನ್ನು ಟೊಮೆಟೊ ಹಣ್ಣುಗಳನ್ನು ಕೇವಲ ಸಾಂಬಾರ್ ತಯಾರು ಮಾಡಲು ಮಾತ್ರ ಉಪಯೋಗಿಸಬೇಕು ಎಂದೇನಿಲ್ಲ. ಇದರಿಂದ ಜ್ಯೂಸ್ ಸಹ ತಯಾರು ಮಾಡಿ ಕುಡಿಯುವುದರಿಂದ ಹಲವಾರು ಆರೋಗ್ಯಕಾರಿ ಪ್ರಯೋಜನಗಳನ್ನ ಪಡೆಯಬಹುದು. ಅದರಲ್ಲೂ ಮುಖ್ಯವಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಟೊಮೆಟೊ ಹಣ್ಣಿನಲ್ಲಿ ವಿಟಮಿನ್ ಎ, ಕ್ಯಾರೋಟಿನ್, ಕ್ಯಾಲ್ಸಿಯಂ ಹಾಗೂ ಲೈಕೋಪಿನ್ ಎಂಬ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿ ಇರುವುದರಿಂದ ಅತ್ಯದ್ಭುತವಾದ ಆರೋಗ್ಯದ ಪ್ರಯೋಜನಗಳನ್ನ ನಿರೀಕ್ಷಿಸಬಹುದು. ತಜ್ಞರು ಹೇಳುವ ಪ್ರಕಾರ ಮಧುಮೇಹ ಇರುವವರಿಗೆ ಆಗಾಗ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಕಂಡುಬರುವ ಸಂಭವ ಇರುವುದರಿಂದ ಇದು ಹೃದಯದ ರಕ್ತನಾಳದ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುವ ಅಪಾಯ ಹೆಚ್ಚಿರುತ್ತದೆ. ಆದರೆ ಈ ಸಮಸ್ಯೆಗೆ ಟೊಮೆಟೊ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ಸುಲಭವಾಗಿ ಪರಿಹಾರ ಕಾಣಬಹುದಾಗಿದೆ. ಅಲ್ಲದೆ ಮಧುಮೇಹ ಸಮಸ್ಯೆಯನ್ನು ಕೂಡ ನಿಯಂತ್ರಣಕ್ಕೆ ತರಬಹುದು. ಇನ್ನು ಹಾಗಲಕಾಯಿ ಸ್ವಲ್ಪ ಕಹಿ ಎನ್ನುವ ಕಾರಣಕ್ಕೆ ನಾವು ಅದರಿಂದ ಸಾಧಾರಣವಾಗಿ ದೂರ ಉಳಿಯುತ್ತೇವೆ. ಆದರೆ ಕಹಿ ಇರುವ ಯಾವುದೇ ಪದಾರ್ಥ ನಮ್ಮ ಆರೋಗ್ಯಕ್ಕೆ ಮಾತ್ರ ಸಿಹಿ ಫಲಿತಾಂಶವನ್ನ ನೀಡುತ್ತದೆ. ಪ್ರತಿದಿನ 2 ಬಾರಿ ಹಾಗಲಕಾಯಿ ಜ್ಯೂಸ್ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ತುಂಬಾ ಒಳ್ಳೆಯದು. ಹಾಗಲಕಾಯಿ ಜ್ಯೂಸ್ ತುಂಬಾ ಕಹಿ ಇರುವ ಕಾರಣ ನೀವು ಬೇಕೆಂದ್ರೆ ಇದಕ್ಕೆ ಸೌತೆಕಾಯಿ ಚೂರುಗಳನ್ನು ಸಹ ಸೇರಿಸಿ ಸವಿಯಬಹುದು ಅಥವಾ ಆಪಲ್ ಚೂರುಗಳನ್ನ ಬೇಕಾದರೂ ಸೇರಿಸಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿನಲ್ಲಿ ನಿಂಬೆಯ ಹುಳಿ ಹಿಂಡಿ
ಮಾಡಿಕೊಂಡು ಕುಡಿದರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಂದು ನಿಮ್ಮೆಲ್ಲರ ಮನೆಯಲ್ಲಿ ಹಿರಿಯರು ಹೇಳುವುದನ್ನ ಕೇಳಿರುತ್ತೇವೆ. ಆದರೆ ನಮ್ಮಲ್ಲಿ ಎಷ್ಟೋ ಜನರು ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದಿರುತ್ತೇವೆ. ಈ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುತ್ತದೆ ಮತ್ತು ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸುತ್ತದೆ. ದೇಹದಲ್ಲಿ ಮೂಳೆ ಸಾಂದ್ರತೆಯನ್ನ ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ. ನಿಂಬೆ ನೀರು ಅನೇಕರಿಗೆ ಪ್ರಿಯವಾದ ಒಂದು ತಾಜಾ ಪಾನೀಯವಾಗಿದೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಈ ಮೂತ್ರಪಿಂಡಗಳ ಅಸ್ವಸ್ಥತೆಯಿಂದ ಬಳಲುತ್ತಿರುವ ರೋಗಿಗಳು ಏನು ತಿನ್ನಬೇಕು ಮತ್ತು ಕುಡಿಯಬೇಕು, ಅವರು ಏನನ್ನ ಸೇವಿಸಬಾರದು ಎಂಬುದರ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತವೆ. ಅರೆ ಏನಿದು, ನಿಂಬೆ ನೀರಿನ ಬಗ್ಗೆ ಮಾತನಾಡುತ್ತಾ ದಿಢೀರಂತ ಮೂತ್ರಪಿಂಡಗಳ ಸಮಸ್ಯೆಯಿಂದ ಬಳಲುವರ ಬಗ್ಗೆ ಮಾತನಾಡಲು ಶುರು ಮಾಡಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು. ಅದಕ್ಕೆ ಕಾರಣ ಅಂದ್ರೆ ಅನೇಕ ಮೂತ್ರಪಿಂಡಗಳ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ಈ ನಿಂಬೆ ನೀರು ಕುಡಿಯುವುದು ಅವರ ಆರೋಗ್ಯಕ್ಕೆ ಒಳ್ಳೆಯದೆ ಎಂದು ಆಗಾಗ್ಗೆ ಕೇಳುತ್ತಲೇ ಇರುತ್ತಾರೆ ಎಂದು ಅನೇಕ ವೈದ್ಯರು ಹೇಳಿದ್ದಾರೆ. ನಮ್ಮ ದೇಹದಲ್ಲಿರುವ ಮೂತ್ರಪಿಂಡಗಳು ರಕ್ತದಲ್ಲಿರುವ ವಿಷ ಮತ್ತು ತ್ಯಾಜ್ಯವನ್ನ ಹೊರಹಾಕುವ ಕಾರ್ಯವನ್ನ ನಿರ್ವಹಿಸುತ್ತವೆ. ರಕ್ತದೊತ್ತಡವನ್ನ ನಿಯಂತ್ರಿಸುವಲ್ಲಿ, ಮೂಳೆಯ ಆರೋಗ್ಯವನ್ನ ಕಾಪಾಡುವಲ್ಲಿ ಮತ್ತು ಕ್ರಿಯಾಟಿನೈನ್ ಮತ್ತು ಯೂರಿಕ್ ಆಮ್ಲದಂತಹ ರಾಸಾಯನಿಕಗಳ ಮಟ್ಟವನ್ನ ನಿರ್ವಹಿಸುವಲ್ಲಿ ಮೂತ್ರಪಿಂಡಗಳು ಸಹ ಪಾತ್ರ ವಹಿಸುತ್ತವೆ. ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಎಂದರೆ ನಿಮ್ಮ ಮೂತ್ರಪಿಂಡಗಳು ನಿಮ್ಮ ರಕ್ತವನ್ನ ಫಿಲ್ಟರ್ ಮಾಡಲು ಸಾಧ್ಯವಾಗದಿದ್ದಾಗ, ಅಂದರೆ ವಿಷಗಳು ಮತ್ತು ತ್ಯಾಜ್ಯ ಉತ್ಪನ್ನಗಳು ರಕ್ತದಲ್ಲಿ ನಿರ್ಮಾಣಗೊಳ್ಳುತ್ತವೆ. ಇದರಿಂದ ಪಾರ್ಶ್ವವಾಯು ಮತ್ತು ಹೃದ್ರೋಗಗಳಂತಹ ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳು ಬರಬಹುದು. ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಸಿಟ್ರಿಕ್ ಆಮ್ಲದಿಂದ ಸಮೃದ್ಧವಾಗಿರುವ ನಿಂಬೆ ನೀರನ್ನ ಕುಡಿಯುವುದರಿಂದ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ರೋಗಿಗಳಿಗೆ ಯಾವುದೇ ಅಪಾಯವಿಲ್ಲ. ನಿಂಬೆ ನೀರನ್ನ ಸೇವಿಸುವುದರಿಂದ ಕ್ರಿಯಾಟಿನೈನ್ ಮಟ್ಟವನ್ನ ಕಡಿಮೆ ಮಾಡುವಲ್ಲಿ ತುಂಬಾ ಕಡಿಮೆ ಪರಿಣಾಮವನ್ನ ಬೀರಬಹುದು. ಕ್ರಿಯಾಟಿನೈನ್ ಒಂದು ತ್ಯಾಜ್ಯ ರಾಸಾಯನಿಕ ಉತ್ಪನ್ನವಾಗಿದೆ. ಇದು ನಮ್ಮ ಸ್ನಾಯುಗಳ ಸವೆತದ ಉಪ ಉತ್ಪನ್ನವಾಗಿದೆ. ಒಬ್ಬ ವ್ಯಕ್ತಿಯು ಹೆಚ್ಚು ಸ್ನಾಯುಗಳನ್ನ ಹೊಂದಿರುವಂತೆ ರಕ್ತದಲ್ಲಿ ಹೆಚ್ಚು ಕ್ರಿಯಾಟಿನೈನ್ ಇರುತ್ತದೆ. ಮೂತ್ರಪಿಂಡಗಳಿಂದ ತೆರವುಗೊಳಿಸಲ್ಪಟ್ಟ ಕ್ರಿಯಾಟಿನೈನ್ ಪರಿಣಾಮವನ್ನ ಕ್ರಿಯಾಟಿನೈನ್ ಕ್ಲಿಯರೆನ್ಸ್ ಎಂದು ಕರೆಯಲಾಗುತ್ತದೆ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಕ್ರಿಯಾಟಿನೈನ್ ಮಹಿಳೆಯರಿಗೆ ನಿಮಿಷಕ್ಕೆ 95 ಮಿಲಿಲೀಟರ್ ಮತ್ತು ಪುರುಷರಿಗೆ ಸುಮಾರು 120 ಮಿಲಿಲೀಟರ್ ಆಗಿರುತ್ತದೆ. ಕ್ರಿಯಾಟಿನೈನ್ ಕ್ಲಿಯರೆನ್ಸ್ ವ್ಯಕ್ತಿಯ ವಯಸ್ಸು, ಗಾತ್ರ ಮತ್ತು ಮೂತ್ರಪಿಂಡಗಳ ಸ್ಥಿತಿಯನ್ನು ಸಹ ಅವಲಂಬಿಸಿರುತ್ತದೆ. ನಿಂಬೆ ನೀರು ಅಥವಾ ರಸವನ್ನ ಸೇವಿಸುವುದರಿಂದ ಕ್ರಿಯಾಟಿನೈನ್ ಮಟ್ಟವನ್ನ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಾಧ್ಯವಿಲ್ಲ. ಇನ್ನು ನಿಂಬೆ ನೀರು ಅಥವಾ ನಿಂಬೆ ರಸವನ್ನ ಕುಡಿಯುವುದರಿಂದ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳ ಸ್ಥಿತಿಯನ್ನ ಹದಗೆಡಿಸುವುದಿಲ್ಲ. ಅತಿಯಾಗಿ ಸೇವಿಸಿದಾಗ ಅದು ಇತರ ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹೆಚ್ಚು ನಿಂಬೆ ನೀರು ವಾಕರಿಕೆ, ಅತಿಸಾರ ಮತ್ತು ವಾಂತಿಗೆ ಕಾರಣವಾಗಬಹುದು. ಇದು ಮೂತ್ರವರ್ಧಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇನ್ನು ನಿಂಬೆ ನೀರನ್ನ ಕುಡಿಯಲು ಯಾವುದೇ ರೀತಿಯ ನಿರ್ದಿಷ್ಟವಾದ ಸರಿಯಾದ ಸಮಯವಿಲ್ಲ. ಇದನ್ನ ನೀವು ಬೆಳಗ್ಗೆ ಕುಡಿದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳ್ತಾರೆ. ನೀವು ರಾತ್ರಿ ನಿದ್ರೆ ಮಾಡಿ ವಿಶ್ರಾಂತಿ ಪಡೆದು ಬೆಳಗ್ಗೆ ಎದ್ದಾಗ ನಿಂಬೆ ನೀರನ್ನ ಕುಡಿದರೆ ನಿಮ್ಮ ದೇಹದಲ್ಲಿನ pH ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.